ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ತಲ್ಲಣ ಆಗಿದೆ ಅಂತ ಒಬ್ಬ ಭಯೋತ್ಪಾದಕನೇ ಹೇಳಿಕೊಂಡಿದ್ದಾನೆ. ಒಬ್ಬ ಉಗ್ರನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಕೊಂಡಿದ್ದಾರೆ. ಏನೂ ಆಗಿಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇತ್ತು. ಅದರ ಕಳ್ಳಾಟ ಈಗ ಮತ್ತೆ ಬಯಲಾಗ್ತಾ ಇದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಜನ ಅಮಾಯಕ ಪ್ರವಾಸಿಗರ ಹತ್ಯೆಯಾಗಿತ್ತು. ಅದಾದ ನಂತರ ತೀವ್ರ ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಇದಾದ ನಂತರ ಆಪರೇಷನ್ ಸಿಂಧೂರ ಕೈಗೊಳ್ಳಲಾಗಿತ್ತು. ನಮ್ಮ ಕಾರ್ಯಾಚರಣೆ ಕೇಂದ್ರ ಸ್ಥಾನವಾಗಿದ್ದಂತಹ ಮುರಿದ್ಕೆ ಮಸೀದಿ ಏನಿದೆ, ನಾವು ಅದನ್ನು ಸಂಪೂರ್ಣವಾಗಿ ಅವಶೇಷವಾಗಿ ಮಾರ್ಪಾಡು ಮಾಡಲಾಗಿತ್ತು ಅಂತ ಸ್ವತಃ ಲಷ್ಕರ್ನ ಉಗ್ರ ಹಫೀಜ್ ಅಬ್ದುಲ್ ರೌಫ್ ಅವರು ಒಪ್ಕೊಂಡಿದ್ದಾನೆ. ಆ ದಾಳಿಯಿಂದಾಗಿ ಪಾಕಿಸ್ತಾನ ಅಕ್ಷರಶಃ ತಲ್ಲಣಗೊಂಡಿತ್ತು ಅಂತ ಹೇಳ್ಕೊಂಡಿದ್ದಾನೆ. ಇದರೊಂದಿಗೆ ಭಾರತದ ದಾಳಿಯಲ್ಲಿ ನಮಗೇನೂ ಆಗಿಲ್ಲ ಅಂತ ಪಾಕಿಸ್ತಾನದ ಸರ್ಕಾರ ಮತ್ತು ಸೇನೆ ಹೇಳ್ಕೊಳ್ತಾ ಇತ್ತು. ಆದರೆ ಅದಕ್ಕೆ ಈಗ ಒಂದೊಂದಾಗಿ ಉತ್ತರ ಸಿಗ್ತಾ ಇದೆ. ಮತ್ತೊಂದೆಡೆ ನಿನ್ನೆ ಸೇನೆಯ ಅಧ್ಯಕ್ಷರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಪಾಕಿಸ್ತಾನ ಮತ್ತೆ ಭಾರತದ ಗಡಿಭಾಗ ಏನಿದೆ, ಭಾರತ ಮತ್ತು ಪಾಕಿಸ್ತಾನದ ಗಡಿಭಾಗದಲ್ಲಿ 8-10 ಭಯೋತ್ಪಾದಕರ ಒಂದು ನೆಲೆಗಳನ್ನು, ಅವರಿಗೆ ಟ್ರೈನ್ ಮಾಡುವಂತಹ ಕ್ಯಾಂಪ್ಗಳನ್ನು ಆಯೋಜನೆ ಮಾಡ್ತಾ ಇದೆ, ಮತ್ತೆ ವಾಪಸ್ ನಿರ್ಮಾಣ ಮಾಡಿಕೊಂಡಿದೆ ಅಂತ ಗಂಭೀರವಾಗಿ ಆರೋಪ ಮಾಡಿದರು. ಜೊತೆಗೆ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಕೂಡ ರವಾನೆ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಇಲ್ಲಿಗೆ ನಿಂತಿಲ್ಲ, ಮತ್ತೆ ಮುಂದುವರಿತಾ ಇದೆ. ಇದು ಒಂದು ವೇಳೆ ಏನಾದರೂ ವಿಧ್ವಂಸಕ ಕೃತ್ಯಗಳನ್ನು ಎಸಗಿದ್ದೆ ಆದರೆ ಅದನ್ನು ಮತ್ತೆ ನಾವು ಟೆರರ್ ಆ್ಯಕ್ಟಿವಿಟಿ ಅಂತ ಪರಿಗಣಿಸಬೇಕಾಗತ್ತೆ, ಮತ್ತೆ ದಾಳಿ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ಪರಿಣಾಮ ಬೀರುತ್ತೆ, ಈ ಉಗ್ರರ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ.